ಪ್ರವಾಸ ಸಾಕಾಗೋಗಿದೆ. ಬಟ್ಟೆ ಮಡ್ಚಿಡೋಣ ಅಂತ ನೆನ್ನೆಯಿಂದ ಅನ್ಕೊತಾ ಇದ್ದೀವಿ. ಬಟ್ಟೆನೂ ಮಡ್ಚಕ್ಕಾಗಿಲ್ಲ. ಆರ್ಸ್ಕ ಹಾಂ ಆರ್ಸ್ಕ ಸಾರಿಗೆ ಬೇಕು. ಆರ್ಸ್ಕ ಮಗನೇ ಮಗ ದನ ಬಂದು ತಿನ್ಕೊ ಹೋಗುತ್ತೀಗ. ಬಾವಿನ ಆರ್ಸೋಣ ಅಂತ ನಿನ್ನೆ ಸುಮಾರು ಗಾಳಿ ಬಂದಿತ್ತು, ಸುಮಾರು ಆರಿಸಿದೆ ಒಂದು ಬಕೆಟು. ಇವರು ಅವ್ರ ಫ್ರೆಂಡಿಗೆ ಅಂತ ಒಯ್ದರು. ಹಾಳಾಗಿದೆ ಹಸಿ. ಕೊಡ ಕೊಡ ಏನಾಗಿಲ್ಲ, ಕೊಡ ಏನಾಗಲ್ಲ. ಹಾಂ ಅದೇನಾಗಲ್ಲ ಕೊಡ, ಆ ಹಣ್ಣುಗಳು ಹಂಗೇನೆ. ಆಮೇಲೆ ಬಟ್ಟೆ ನಾನು ಕೂತ್ಕೊಂಡಿದ್ದೀನಿ ನಿಮಿಷ. ಕ್ಲೀನಾಗಿ ಒರ್ಸ್ಕವ ಸರ್ ಶಾರ್ಟ್ಸ್. ಅದು ಸರಿ ಹಾಕಿರಲ್ಲ ಮಗ ಶಾರ್ಟ್ಸ್ ಯಾವತ್ತು ಇದನ್ನ ಅವನಿಗೆ. ಅಲ್ಲಿಂದ ತಗೊಂಡು ಬರ್ಬೇಕಿದ್ರೆ ಶಾರ್ಟ್ಸು ಲೂಸ್ ಆಗ್ತಾಯಿತ್ತು. ಲೂಸ್ ಅಂದರೆ ತುಂಬ ಲೂಸ್ ಆಗ್ತಾಯಿತ್ತು. ಇವ್ರು ಬೆಲ್ಟ್ ಹಾಕೋ ತಗೊಂಡಿದ್ರು. ಈಗ ಹಾಕೊಂಡಿದ್ದಾನೆ, ಶಾರ್ಟ್ಸ್ ಕರೆಕ್ಟ್ ಆಗ್ತಾ ಇದೆ. ಯಪ್ಪ ಸಾಕದಂಗೆ ಆಯಿತು. ಇವತ್ತಾದರೂ ಬಟ್ಟೆ ಮಡ್ಚೋಣ. ಬಟ್ಟೆ ಮಡ್ಚೋದಲ್ಲ, ಅಟ್ಲೀಸ್ಟ್ ಆ ಸೀರೆಗಳು ಹಿಂಗೆ ಇಲ್ಲ ಮಗ, ನೀ ತಗೊಂಡಿದ್ದೆಲ್ಲ ಕೈಯಲ್ಲಿತ್ತಲ್ಲ, ನೇತು ಹಾಕಿದ್ದವನಾರು ಒಳಗಿಡೋಣ ಅಂತ ನಿನ್ನೆಯಿಂದ ಅನ್ಕೊಂತ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಸುಸ್ತು ಅಂದರೆ ಸುಸ್ತದಂಗೆ ಅನ್ನಿಸ್ತಾ ಇದ್ವಿ. ಹಾಗಾಗಿ ಇವತ್ತು ಮಧ್ಯಾಹ್ನ ಇವತ್ತು ಏನೋ ಗೊತ್ತಿಲ್ಲ, ಡೌಟೇ. ಇವತ್ತು ಎಲ್ಲರೂ ತಿರುಗಾಟ ಮಾಡಿ ಬಂದೆ ಅಂದರೆ ಮುಗೀತು. ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಮತ್ತೊಂದು ಸ್ವಲ್ಪ ಹೊಸನಗರದಲ್ಲೂ ಕೂಡ ಕೆಲಸ ಇತ್ತು. ಅವರು 3:15 ಸಿಗ್ತೀನಿ ಅಂತ ಹೇಳಿದ್ರಂತೆ. ಹಾಗಾಗಿ ಅವ್ರ ಮನೇಲಿ ಏನೋ ಪೂಜೆ ಇದೆಯಂತೆ. 3:15 ಸಿಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಹೊರಟ್ವಿ. ಟೈಮ್ ಬಂದು 12:15. ಕಾರ್ ಶ್ರೇಯ ತಡಿ ಮಗನೇ. ಕಾರ್ ಹತ್ತದೊಳು ಯಾವಾಗಲೂ ಹೂವು ಇಡ್ತಾ ಇದ್ನ, ಈ ಹೂವೇ ಇಡ್ತಾ ಇಲ್ಲ. ತಲೆ ಸ್ನಾನ ಮಾಡಿದೆ, ಮೆಹಂದಿ ಹಚ್ಕೊಂಡಿದ್ದೆ. ಹಾಗಾಗಿ ತಲೆ ಸ್ನಾನ ಮಾಡಿದೆ. ನಾನು ಮೆಹಂದಿ ಬದಲು ಒಂದು ಏನೋ ಯೂಸ್ ಮಾಡ್ತಾ ಇದ್ದೀನಿ. ಕೂದಲು ಸ್ವಲ್ಪ ಕಪ್ಪಾಗಿದೆ ನೋಡಿ. ಮೆಹಂದಿ ಇದು ಏನು ಎಂತಂದ್ರೆ ಅದನ್ನು ಹಚ್ಚಿದ ಮೆಹಂದಿ ಬದಲಲ್ಲ, ಇದು ಡೈ ಅಲ್ಲ, ಎಂತ ಮರ್ತೋಯ್ತಲ್ಲ ರೀ. ಎಂಥದ ಮಗ ನಾನು ಹಚ್ಚೋದು ಎಂಥದ ಮರ್ತೋಯ್ತು. ನಂಗೆ ನೆನಪಾದರೆ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅದನ್ನು ಹಚ್ಚಿದ್ದೀನಿ. ಮದುವೆಗಿಂತ ಮುಂಚೆನೂ 2 ದಿನ ಅದನ್ನ ಹಚ್ಚಿದ್ದೆ. ಸ್ವಲ್ಪ ಬ್ಲ್ಯಾಕ್ ಆಗಿತ್ತು, ಆದರೆ ಅದು ಹೋಗ್ಬಿಡ್ತು. ಈಗ ಮತ್ತೆ ಇವತ್ತು ಬರೀ ಮೆಹಂದಿ ಅಲ್ಲ, ಬರೀ ಮೆಹಂದಿ ಜೊತೆ ಮಿಕ್ಸ್ ಮಾಡಿಲ್ಲ ರೀ. ಎಷ್ಟು ಮನೇನು ಬಿದ್ದಿದೆ ನೋಡ್ರಿ ನೋಡ್ರಿ. ಹಾಂ ಡೋರ್ ತಕ್ಕ 2 ಕಡೆ ತಕ್ಕ ಎಂತ ಇಂಡಿಗೋ ಪೌಡ್ರ್ ಹಚ್ತಾ ಇದ್ದೀನಿ. ನನಗೇನಾದರೂ ಅದು ವರ್ಕ್ ಆಯಿತು ಅಂದರೆ ನಿಮಗೆ ಯಾರಿಗಾದರೂ ಹೇಳ್ತೀನಿ. ನಂಗೆ ಯಾಕೋ ವರ್ಕ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನೋಡ್ತೀನಿ, 1 ತಿಂಗಳಿಲ್ಲ 1.5 ತಿಂಗಳು ನೋಡಿ ಇಂಡಿಗೋ ಪೌಡ್ರು ಅದಾದರೆ ನಿಮಗೆ ಹೇಳ್ತೀನಿ. ಸ್ವಲ್ಪ ಈಗ ಕಪ್ಪಾಗುತ್ತೆ, ಆದರೆ ಒಂದು 2 ದಿನದಲ್ಲೇ ಅದು ಹೋಗ್ಬಿಟ್ಟಿತ್ತು ರೀ. ಬರೀ ಮೆಹಂದಿ ಕಲರಿಗೆ ಬಂದುಬಿಟ್ಟಿತ್ತು. ಹಾಗಾಗಿ ಇವತ್ತು ನಾನು ಅದರಲ್ಲಿ ಮೆಹಂದಿ ಅದರ್ಧ 2 ಮಿಕ್ಸ್ ಮಾಡಿ ಹಚ್ಚಕ್ಕೆ ಹೇಳಿದ್ರು. ಇಲ್ಲಾಂದರೆ ನಿಮಗೆ ಫುಲ್ ಬ್ಲ್ಯಾಕ್ ಬೇಕು ಅಂದರೆ ಬರೀ ಇಂಡಿಗೋ ಪೌಡ್ರ್ ಮಾತ್ರ ಹಚ್ಚಕ್ಕೆ ಹೇಳಿದ್ರು. ಅದು ಇವತ್ತು ಬರೀ ಅದೇ ಇಂಡಿಗೋ ಪೌಡ್ರ್ ಹಚ್ಚಿದ್ದೀನಿ. ನೋಡೋಣ ಏನಾಗುತ್ತೆ ಏನು ಅಂತ. ಯಾಕಂದರೆ ಸುಮ್ಮನೆ ನಾನು ಯೂಸ್ ಮಾಡಿ ಅದರಿಂದ ಉಪಯೋಗ ಆದರೆ ನಿಮಗೆ ಹೇಳಬೇಕು, ಉಪಯೋಗ ಆಗದೆ ಸುಮ್ಮನೆ ಹೇಳ್ಬಾರ್ದಂತ ನಾನು ಹೇಳಕ್ಕೆ ಹೋಗಿರಲಿಲ್ಲ. ನನಗೆ ಡೈ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಕಲರ್ ಹಚ್ಚೋಕ್ಕೆ. ಯಾಕಂದ್ರೆ ನಮ್ಮನೆಯವ್ರು ಹೇಳೋದು ಟಾರೋಡ್ ಥರ ಹಚ್ಚಿಬೇಡ, ಚೆನ್ನಾಗಿ ಕಾಣಲ್ಲ ಅಂತ ಹೇಳೋರ. ನಾನು ಕೆರೆ ಕ್ಲೀನ್ ಮಾಡ್ತಾ ಇದ್ದೆ, ಡಿಸಿಲ್ಟಿಂಗ್ ಅದು ನೋಡ್ತಾ ಇದ್ದೆ. ಒಂಥರ ನಾನು ಡೈ ಹಚ್ಚೋಣ ಅಂತಲೇ ಅಂದ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದೆ. ಆಮೇಲೆ ನಮ್ಮನೆಯವ್ರು ಬೇಡ, ಅದೊಂಥರ ಟಾರೋಡ್ ಥರ ಅನಿಸುತ್ತೆ, ಅದು ಅಷ್ಟು ಬ್ಲ್ಯಾಕ್ ಬೇಡ ಅಂತ ಹೇಳಿದ್ರು. ಹಾಗಾಗಿ ಏನೇನೋ ಸರ್ಚ್ ಮಾಡಿ ಏನೋ ಮಾಡಿದ್ಮೇಲೆ ಇಂಡಿಗೋ ಪೌಡ್ರಿಗೆ ಬಂದೆ ನಾನು. ನೋಡೋಣ ಏನಾಗುತ್ತೆ ಏನು ಅಂತ. ಅದೇ ಇವತ್ತು ದೇವಸ್ಥಾನಕ್ಕೆ ಹೋಗಿ ಶ್ರೇಯು ಬಂದಮೇಲೆ ಯಾವುದೋ ದೇವಸ್ಥಾನಕ್ಕೆ ನಾನು ಹೋಗಿಲ್ಲಲ್ಲ. ಹಾಗಾಗಿ ಅವ್ರ ಡ್ರೆಸ್ಗಳೇ ಚಂದ ಅಂತಾರೆ, ರಾಜಸ್ಥಾನಿ ಅಲ್ಲ. ಅದೇ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಹೊಸನಗರದಲ್ಲೂ ಕೂಡ ಕೆಲಸ ಆಯಿತು. ನಾವೇನಿದು ದಿಢೀರ್ ಅಂತ ಹೊರಟಿದ್ದು, ಬೆಳಗ್ಗೆ ಏನು ಪ್ಲಾನ್ ಇಲ್ಲದೆ ಹೋಗ್ತಾ ಇರೋದು. ಅದು ನಿಜನೇ. ನಾನು ನಮ್ಮ ಮನೆಯವರಿಗೆ ಅದನ್ನೇ ಇವತ್ತು ಹೇಳ್ತಾ ಇದ್ದೆ, ಇರಬಾರ್ದು. ಪ್ಲಾನ್ ಇದ್ರೆ ಅದು ಮಜಾ ಬರಲ್ಲ. ಹಿಂಗೆ ಪಟ್ ಅಂತ ಹೋಗ್ಬೇಕು ಬರಬೇಕು. ಅವಾಗ ಅದರಲ್ಲಿ ನಿಮಗೆ ಏನು ಗೊತ್ತಾ ರೀ, ಏನೂ ಕೆಲಸ ಇರಲ್ಲ ಅವರಿಗೆ. ನಮಗೆ ಹಂಗಲ್ಲ, ಎಲ್ಲ ಮನೆ ಕೆಲಸ ಮುಗಿಸಿ ನನಗೆ ಹೊರಡೋಷ್ಟೊತ್ತಿಗೆ ಸಾಕಾದಂಗೆ ಐತಿ. ಕರೆಂಟು ಇಲ್ಲ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋಣ ಅಂತ ನಿನ್ನೆ ಒಂದು ರೌಂಡ್ ಹಾಕಿದ್ದೆ. ಇವತ್ತು ಅದರಲ್ಲಿ ಶ್ರೇಯು ಇನ್ನೂ ಬಟ್ಟೆ ಕೊಟ್ಟಿಲ್ಲ. ಇವರು ಒಂದಷ್ಟು ಬಟ್ಟೆಗಳು ಕೊಟ್ಟರು, ಒಳ್ಳೊಳ್ಳೆ ಬಟ್ಟೆಗಳನ್ನಷ್ಟೇ ವಾಷಿಂಗ್ ಮಿಷಿನಿಗೆ ಹಾಕೋಣ ಅಂತ ಇವತ್ತು ಅಂದ್ಕೊಂಡಿದ್ದೆ. ಕರೆಂಟು ಹೋಯಿತು. ಇನ್ನೇನು ನಾಳೆನೇ ಸಹ ಹಾಕೋದು. ಸಂಜೆ ಬಟ್ಟೆ ವಾಶ್ ಮಾಡಬಾರ್ದಂತೆ. ಇದೊಂಥರ ಅನ್ಪ್ಲ್ಯಾನ್ಡ್ ಟ್ರಿಪ್ ಇದು. ಮಾತಾಡ್ತಾ ಇದ್ವಿ ಹೋಗೋಣ ಅಂತ ಹೇಳಿ, ಏನೇನೋ ಆಗಿ ಏನೇನೋ ಆಯಿತು ಬಿಡಿ, ಅದು ಹೇಳೋಕ್ಕೆ ಬರ್ದಿರೋ ರೀತಿ ನನಗೆ.
ಅದೇ ಒಂಚೂರು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಕಾರಗಡೆ ದೇವಸ್ಥಾನಕ್ಕೆ ಹೋಗ್ದಿನೂ ನಾನು ತುಂಬ ದಿನ ಆಗಿತ್ತಾ ಹೋಗಬೇಕು ಅಂತಲೂ ಅನಿಸಿತ್ತು. ಹಾಗಾಗಿ ಅಲ್ಲಿಗೆ ಹೋಗಿ ಅದೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹಾಗೆ ಊರಿಗೆ ಬರೋದು. ಈ ವ್ಲಾಗ್ನೂ ಹಾಗೆ ಇಲ್ಲೇ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಹಾಗೆ ವ್ಲಾಗ್ನೂ ಮುಗಿಸ್ತೀನಿ. ಯಾಕೋ ಗೊತ್ತಿಲ್ಲ, ವ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ. ಮದುವೆ ಮನೆ ಮುಗಿಸಿ ಬಂದಾಗಿಂದ ನಮ್ಮ ಮನೆಯವರು ಹೇಳಿದ್ರು, ನಾನು ಆಲ್ರೆಡಿ 2 ದಿನ ವೀಡಿಯೋ ಹಾಕಿರಲಿಲ್ಲ, 2 ದಿನ ರೆಸ್ಟ್ ತಗೋ ಅಂತ ಹೇಳಿದ್ರ. ಹಾಗಾಗಿ ನಾನು ನಿನ್ನೆನೂ ಎಡಿಟ್ ಮಾಡೋಕ್ಕೆ ಬೇಡ ಅಂತ ಅವರೇ ಎಡಿಟ್ ಮಾಡು ಅಂದಿದ್ದಕ್ಕೆ ನಿನ್ನೆ ವೀಡಿಯೋನ ಎಡಿಟ್ ಮಾಡಿದೆ. ಅದೇ ಬ್ಲೌಸ್ ಒಂದು ಹೊಲಿಯಕ್ಕೆ ಕೊಡ್ಬೇಕು. ಇಲ್ಲೊಬ್ರ ಹತ್ರ ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿದ್ದೆ, ಚೆನ್ನಾಗಾಗಿದೆ ಆ ಬ್ಲೌಸು. ಹಾಗಾಗಿ ಇನ್ನೊಂದು ಬ್ಲೌಸ್ ಇದೆ, ನೋಡೋಣ ಹೊಲಿಯಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಎಲ್ಲೆಲ್ಲೂ ಏನು ಹೊಲಿಸಿದ್ರು ಸಮಾಧಾನನೇ ಆಗಲ್ಲ. ಎಲ್ಲರದು ಒಂದೇ ಪ್ರಾಬ್ಲಮ್, ಯಾರು ಕೇಳಿದ್ರು ನನ್ನ ಬ್ಲೌಸ್ ಸರಿಯಾಗಿಲ್ಲ ಮದುವೆ ಮನೆಯಲ್ಲಿ. ಅದು ಹೆಣ್ಮಕ್ಳಿಗೆ ಎಲ್ಲರಿಗೂ ಹಾಗೆ ಅನಿಸುತ್ತೆ, ನಂದೊಬ್ಳದೇ ಪ್ರಾಬ್ಲಮ್ ಅಂತ ನಾನು ಅಂದ್ಕೊಂಡಿದ್ದೆ. ಎಲ್ಲರ ಪ್ರಾಬ್ಲಮ್ಮು ಅದೇ ಅಂತ ಗೊತ್ತಾಗಿದ್ದು ಆಮೇಲೆ. ಬನ್ನಿ ಇವತ್ತು ಕಾರಗಡೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಎಲ್ಲರೂ ಎಷ್ಟು ಪ್ಲ್ಯಾನ್ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾರೆ, ನಮ್ದು ಹಂಗಿಲ್ಲ, ಎಲ್ಲ ಒಂಥರ ದಿಢೀರಂತ ಕಾರಗಡೆಗೆ ಹೋಗೋಣ ಅಂತ ಹೊರಟ್ವಿ ಅಲ್ಲ. ನಮ್ಮ ಮನೆಯವ್ರಿಗೆ ಯಾಕೋ ಗೊತ್ತಿಲ್ಲ, ನಾನು ಯಾವಾಗಾದರೂ ಏನಾದರೂ ಹರಕೆ ಮಾಡಿಕೊಂಡ್ರೆ ಅಂದರೆ ದೇವರಿಗೆ ಈ ಥರದ್ದಾದರೆ ನಾನು ಏನಾದರೂ ಕೊಡ್ತೀನಿ ಅಂತ ಅನ್ಕೊತಿಲ್ಲ, ಕಡಲೆ ಕೊಡ್ತೀನಿ ಯಾವಾಗಲೂ. ನಮ್ಮ ಮನೆಯವ್ರಿಗೆ ಯಾಕೋ ಅನಿಸಿತ್ತಂತೆ ಕಡಲೆ ಕೊಡಬೇಕು ಅಂತ. ನಮ್ಮಿಬ್ರದ್ದು ಸ್ವಲ್ಪ ಯೋಚನೆ ಒಂದೇ ಥರ ಇರುತ್ತೆ. ನಮ್ಮ ಮನೆಯವರು ನೀನು ಹೇಳ್ತೀಯ ಅಂತ ಅಂದ್ಕೊಂಡೆ ಕಣೆ ಅಂತ ಅಂದರು. ಆಮೇಲೆ ನನಗೆ ನಾನು ಯಾಕೋ ಸ್ವಲ್ಪ ದಿನದಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ. ಹಾಗಾಗಿ ನಂಗೆ ಯಾವುದೋ ಅಷ್ಟೊಂದು ತಲೆಗೆ ಹೊಳಿಲಿಲ್ಲ. ಮತ್ತು ನಂಗೆ ಏನಾದರೂ ಒಂದು ಯೋಚನೆ ಇತ್ತು ಅಂದರೆ ನಂಗೆ ಯಾವುದೂ ತಲೆಗೆ ಹೊಳಿಯೋದೇ ಇಲ್ಲ. ಹಾಗಾಗಿ ನನಗೇನೋ ಅದು ಅನ್ನಿಸ್ಲಿಲ್ಲ. ಆಮೇಲೆ ಹೇಳಿದ್ರು ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿದೆ. ಅಲ್ಲೇ ಸ್ವಲ್ಪ ದೂರದಲ್ಲೇ ಒಂದು ಅಂಗಡಿ ಇತ್ತು, ಅಲ್ಲೇ ತೊಗೊಂಡು ಬಂದ್ವಿ. ಇಲ್ಲಿ ಭಟ್ರೊಬ್ಬರು ಪೂಜೆ ಮಾಡ್ತಾಯಿದ್ರು, ಅವ್ರ ಮಗ ಈಗ ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಗೊತ್ತಾ, ಕುಂಕುಮಾರ್ಚನೆ ಅದೆಲ್ಲ ಮಂಗಳಾರತಿ ಎಲ್ಲ ತೊಗೊಂಡ್ರೆ. ನಾವು ಕೂಡ ಕುಂಕುಮಾರ್ಚನೆ ಮಂಗಳಾರತಿ ಎಲ್ಲ ಮಾಡಿಸಿ ಆಮೇಲೆ ಪ್ರಸಾದ ಎಲ್ಲ ತೊಗೊಂಡು ಊಟಕ್ಕೆ ಬಂದ್ವಿ. ನಾವು ಬಂದಾಗ ಇವತ್ತು ಲೇಟ್ ಆಗಿಬಿಟ್ಟಿತ್ತು, 1:45 2 ಗಂಟೆ ಆಗಿಬಿಟ್ಟಿತ್ತು. ಇವತ್ತು ಪ್ರಸಾದ ಮಾತ್ರ ಅಷ್ಟು ಚೆನ್ನಾಗಿತ್ತು, ಎಷ್ಟೊಂದು ವೆರೈಟಿ ಇತ್ತು ಗೊತ್ತಾ ಪ್ರಸಾದದಲ್ಲಿ. ಯಾರೋ ಒಬ್ಬರು ಇವತ್ತಿನ ಊಟದ ದಾನಿಗಳಿದ್ರಂತೆ. ಆಮೇಲೆ ನಾವು ನಮ್ಮ ಹಳೆಯ ಜಾಗಕ್ಕೆ ಬಂದ್ವಿ, ಯಾಕಂದರೆ ಟೈಮ್ ಪಾಸ್ ಮಾಡಬೇಕಲ್ವ. ಅವರು 3 ಗಂಟೆ ತನಕ ಅವ್ರ ಮನೇಲಿ ಏನೋ ಪೂಜೆ ಇದೆ ಅಂತ ಹೇಳಿದ್ರಂತೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇತ್ತು. ಇಲ್ಲಿ IB ಹತ್ರ ಬಂದು ಇಲ್ಲಿ ಕುತ್ಕೊಂಡಿದ್ದೀವಿ. ಇಲ್ಲಿ ಒಂದು ಮಾವಿನ ಹಣ್ಣಿನ ಮರ ಇದೆ, ಅದರಲ್ಲಿ ಯಾವಾಗಲೂ ಮಾವಿನ ಹಣ್ಣು ತಿಂತಾ ಇದ್ದೆ. ನಂಗೆ ಅದೇ ನೆನಪಾಯಿತು. ನಂಗೊಂದು ಮಾವಿನ ಹಣ್ಣು ಕೂಡ ಸಿಕ್ತು. ಶ್ರೇಯು ಮೊಬೈಲ್ ನೋಡ್ತಾ ಇದ್ದಾನೆ, ನಮ್ಮ ಮನೆಯವರು ನಾನು ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಯಾವಾಗಲೂ ನಾವು ಒಂದು ಜಾಗದಲ್ಲಿ ಕುತ್ಕೊತಾ ಇದ್ವಿ. ಇವತ್ತು ಯಾರೋ ಗೊತ್ತಿಲ್ಲ ಮದುವೆಗೆ ಬಂದವರು ಆ ಕಡೆ ಅವರು ಆ ಜಾಗದಲ್ಲಿ ಕುತ್ಕೊಂಡ್ಬಿಟ್ಟಿದ್ರು. ಒಂದು ಬೇಜಾರಾಯಿತು ನನಗೆ ಇವತ್ತು IB ಹತ್ರ ಹೋಗಿ. ಏನಪ್ಪ ಅಂದರೆ ಈ IBಯಲ್ಲಿ ರೂಮ್ ಸಿಗ್ತಾಯಿತ್ತು ಮುಂಚೆ, ಇದು ಹಳೇದು, ಒಂದು 100 ವರ್ಷ ಹಳೇದಂತ ಅಲ್ಲಿ ಕೆಲಸ ಮಾಡೋರು ಹೇಳಿದ್ರು. ಮುಂಚೆ ಒಬ್ಬರು ಕೆಲಸ ಮಾಡೋರು ಇದ್ದರು ಅಲ್ಲಿ, ಅವರು ಇಲ್ಲಂತೆ ಈಗ. ನಂಗೆ ಹೋಗಿ ನೋಡಿ ತುಂಬ ಬೇಜಾರಾಯಿತು. ನನಗೆ IB ರೂಮು ತುಂಬ ಇಷ್ಟ. ನಾನು ಅದ್ರದ್ದು ವೀಡಿಯೋನ ಶಾರ್ಟ್ಸಿಗೆ ಹಾಕೋಣ ಅಂತ ಮಾಡ್ಕೊಂಡಿದ್ದೆ, ನನಗೆ ಇವತ್ತಿಗೂ ಹಾಕೋಕ್ಕೆ ಆಗಲಿಲ್ಲ. ಆಮೇಲೆ ಹೊಸನಗರದಲ್ಲಿ ನಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮನೆಯವ್ರ ಫ್ರೆಂಡ್ ಒಬ್ಬರು ಹಲಸಿನ ಹಣ್ಣು ತಂದು ಕೊಟ್ಟಿದ್ದರು, ಅದು ಎಳೆದಿತ್ತು. ಆಮೇಲೆ ಅದನ್ನೇ ಬಿಡಿಸಿ ಶ್ರೇಯುಗೆ ಕೊಟ್ಟೆ. ಅವನೊಂದು ಸ್ವಲ್ಪ ತಿಂದ, ನಾನು ಒಂದು ಸ್ವಲ್ಪ ತಿಂದೆ. ನಾನು ಬೀಜನ ಎತ್ತಿ ಇಟ್ಕೊಂಡೆ. ನಾನು ದೇವಸ್ಥಾನದಲ್ಲಿ ಊಟ ಚೆನ್ನಾಗಿ ಮಾಡಿದ್ದೆ ಅಲ್ಲ, ಹಾಗಾಗಿ ನಂಗೆ ಹಸು ಅಂತ ಆಗಲೇ ಇಲ್ಲ. ನಾನು ರಾತ್ರಿ ಕೂಡ ಊಟನ ಮಾಡಲೇ ಇಲ್ಲ. ಗುಡ್ ಮಾರ್ನಿಂಗ್. ಕೋಗಿಲೆ ಕೂಗ್ತಾಯಿತ್ತು, ಯಾಕೋ ಗೊತ್ತಿಲ್ಲ, ಕಣ್ಣು ಕಡ್ತಾ ಬಂದುಬಿಟ್ಟಿದೆ ಇದು ತೊಳೆದ ಮೇಲೆ. ನಿನ್ನೆ ರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ಮಳೆ ಬಂದಿದೆಯಂತೆ. ನಮಗೆ ಎಚ್ಚರನೇ ಇಲ್ಲ. ಬೆಳಗ್ಗೆ ನೋಡಿದಾಗೆ ಗೊತ್ತಾಗಿತ್ತು ಮಳೆ, ಅಂದರೆ ರಾತ್ರಿ ಮಳೆ ಬರ್ತಾಯಿತ್ತು. ನಾನು ಸಣ್ಣಕ್ಕೆ ಬಂದಿತ್ತು ನಾವು ಮಲ್ಗಕ್ಕೆ ಹೋಗೋ ಟೈಮಲ್ಲಿ. ನಾನು ಇದು ಸುಮಾರು ತಲೆ ಕುತ್ಕೊಂಡಿದ್ದೆ, ಚೇರು ಅಲ್ಲೇ ಇದೆ. ಬೆಳಗ್ಗೆ ಅದು ನೋಡ್ತೀವಿ ಮಳೆ ಚೆನ್ನಾಗಿ ಬಂದಿದೆ. ಇವರು ತಮ್ಮನೂ ಮೆಸೇಜ್ ಇದರಲ್ಲಿ ವಾಟ್ಸಪ್ಪಲ್ಲಿ ಹಾಕಿದ್ದ ಮಳೆ ಬಂದಿದೆ ಅಂತ ಹೇಳಿ. ಇವರಂತೂ ಮಳೆ ಬೇಕು ಅಂತ ಇದ್ದರು. ನಿನ್ನೆ ಇಡೀ ದಿನ ಕರೆಂಟ್ ಇರಲಿಲ್ಲ. ರಾತ್ರಿ ಬಂದಾಗ 9:15 ನಾವು ಮಲ್ಗೋ ಟೈಮಿಗೆ ಅಂತೂ ಕರೆಂಟ್ ಬಂತು. ಫ್ಯಾನು ಹಾಕೊಳ್ಳೋದು ಹೆಂಗಪ್ಪ ಅಂತ ಗೊತ್ತಾಗ್ತಾ ಇದ್ವಿ ನಾವು. ಇದೆಲ್ಲ ಹೇಳಬೇಕು ಅಂದ್ಕೊಂಡೆ. ಗಿಡಕ್ಕೆ ನೀರು ನಿನ್ನೆ ಬಿಡಬೇಕಾಗಿತ್ತು. ಮೊನ್ನೆನೂ ಸರಿಯಾಗಿ ನೀರು ಬಿಡೋಕ್ಕಾಗಿರಲಿಲ್ಲ ನನಗೆ. ಎಲ್ಲ ಗಿಡ ಒಣಗಿ ಹೋಗಿತ್ತು. ಕೆಲವೊಂದು ಗಿಡಕ್ಕೆ ಬಿಟ್ಟಿರಲಿಲ್ಲ, ಪಾಟಲ್ಲಿರೋಕ್ಕೆ ಕವರಲ್ಲಿರೋಕ್ಕೆ ಬಿಟ್ಟಿದ್ದೆ. ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ 8:15 ತನಕ ಕಾದ್ವಿ ಇಲ್ಲೇ ಹೊರಗಡೆ ಕುತ್ಕೊಂಡು. ಏನಂದರೂ ಬರಲಿಲ್ಲ. ಆಮೇಲೆ ನಾವು ಹೋಗಿ ಮಲಗಿದ್ವಿ. ನಮ್ಮ ಮನೆಯವರು ಹೊರಟರು. ಕೇಕ್ ಹಾಕ ಅಂತ
ಹೋಗಿ ಮಾವಿನ ಹಣ್ಣು ಆರಿಸ್ಕೊಬರಕ್ಕೆ ಅಂತ ಹೋದ್ವಿ. ನಾವು ಹೋಗೋದ್ರೊಳಗೆ ದನ ಬಂದು ಮಾವಿನ ಹಣ್ಣು ಸುಮಾರು ತಿಂದುಬಿಟ್ಟಿತ್ತು. ನನಗೆ ಇಷ್ಟವಾಗಿರೋ ಮರದಲ್ಲಿ ಹಣ್ಣು ಎರಡೇರೋ ಸಿಕ್ತು ಅಷ್ಟೇ. ಅಲ್ಲಿ ರೋಡಿಂದ ಆಚೆ ಇದೆ ಅವರು ಬೇರೆಯವ್ರ ಮನೆ ಮರ. ಅವರು ತಿನ್ನಲ್ಲ, ಅವರು ಆರಿಸಿ ಅವ್ರೊಂದು ಮನೆ ಹತ್ರ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ, ಅದರಲ್ಲಿ ಅಲ್ಲಿಟ್ಟಿರ್ತಾರಂತೆ. ಯಾರು ಬೇಕಾದರೂ ಅವ್ರಿಗೆ ಒಯ್ಯಿರಿ ಅಂತ. ನಾವು ಆರ್ಸಕ್ಕೆ ಹೋದಾಗ ನಮಗೂ ಒಂದೊಂದು ಕವರ್ ಕೊಡ್ತಾರೆ. ಇವತ್ತು ಅವರು ಎದ್ದಿರಲಿಲ್ಲ ಅನ್ಸುತ್ತೆ, ಅವರು ಆರಿಸಿರಲಿಲ್ಲ. ಇವತ್ತು ಮಾವಿನ ಹೆಚ್ಚಿಗೆ ಸಿಗಲಿಲ್ಲ, ಸ್ವಲ್ಪ ಮಾತ್ರ ಸಿಕ್ತು. ಇವ್ರು ಯಾರಿಗೂ ಒಯ್ಯಲ್ಲ. ನಂದು ಮಾವಿನ ಸಾರು ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ನೀನೇ ಮಾಡ್ಕೊಂಡು ತಿನ್ನು ಅಂತ ಹೇಳಿದ್ರು. ಇನ್ನೂ ಏನೂ ತಿಂಡಿಗೆ ಏನೂ ರೆಡಿನೇ ಆಗಿಲ್ಲ. ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ನನಗೆ ನೆನ್ಸೋಕ್ಕೂ ಮರ್ತೇ ಹೋಗ್ಬಿಡ್ತು. ಹಾಗೆ ಮರ್ತೇ ಹೋಗ್ಬಿಡ್ತು. ಹೀಗದೆ ಏನು ಚಪಾತಿ ಮಾಡ್ತೀನಿ, ಕ್ಯಾಪ್ಸಿಕಮ್ ಇದೆ, ಆಮೇಲೆ ಗೋಬಿ ಇದೆ. ಯಾವ್ದಾರು ಒಂದು ರೆಸಿಪಿ ನೋಡಿ ಅದನ್ನೇ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಇರಲ್ಲ. ಶ್ರೇಯು ನಾನು ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ನೋಡ್ಬೇಕೀಗ. ಬೆಳಗ್ಗೆದಾಯ್ತಾ ಮಧ್ಯಾಹ್ನ ಆಯಿತಾ ಸಂಜೆ. ನಿನ್ನೆ ಸಂಜೆನೂ ಅಷ್ಟೇ, ನಾವೇನಾದ್ರು ತಿಂಡಿ ಇಲ್ಲ ಅಂದರೆ ರಾಗಿ ಗಂಜಿ ಏನಾದರೂ ಕುಡ್ಕೊಂಡಿರ್ತೀವ. ಒಂದು ರಾತ್ರಿ ಜಗಳ ನನ್ನ ಹತ್ರ ನಂಗೆ ಏನಾದರೂ ಮಾಡಿಕೊಡು ಅಂತ. ಸಂಜೆ ನಮ್ಮ ಮನೇಲಿ ಪಪ್ಸ್ ತಂದಿದ್ದಾರೆ, ಏನಾದ್ರು ತಿಂದಿದ್ದಾನೆ ಹಾಳು ಮುಳು. ಅವು ಸ್ನ್ಯಾಕ್ಸ್ ಅಷ್ಟೇ, ನಂಗೆ ಇದೆಲ್ಲ ಹೊಟ್ಟೆಗೆ ತಾಗಲ್ಲ ಅಂದ. ಆಮೇಲೆ ಮತ್ತೆ ರಾತ್ರಿ ಅವನಿಷ್ಟ ಆಗಿರೋ ವಾಂಗಿಬಾತ್ ಮಾಡಿ ಕೊಟ್ಟೆ. ಚೆನ್ನಾಗಾಗಿತ್ತು ವಾಂಗಿಬಾತ್. ನಾವು ಒಂದಿಷ್ಟು ಸಣ್ಣ ಬೌಲಲ್ಲಿ ಹಾಕ್ಕೊಂಡು ನಾವು ಅಲ್ಲೇ ಕೂತ್ಕೊಂಡು ತಿಂದ್ವಿ. ಬಜ್ಜಿ ಎಲ್ಲ ಮಾಡಿಕೊಡಲ್ಲ ಮಗ. ನಂಗೆ ಯಾಕೋ ಸಂಜೆ ಆದ ತಕ್ಷಣ ಕೆಲಸ ಮಾಡೋಕ್ಕೆ ಬರಲ್ಲ. ಅವಾಗೆಲ್ಲ ಎಷ್ಟು ಮಾಡ್ತಾಯಿದ್ದೆ, ಹೊಸದಾಗಿ ಬೆಳಗ್ಗೆ ತಿಂಡಿ ಮಾಡ್ದಂಗೆ ಸಂಜೆದು ನನ್ನ ರುಟೀನ್ ಇರ್ತಾಯಿತ್ತು. ಈಗ ಮಕ್ಳಿಗೆ ಕಳಿಸೋದ ಮೇಲೆ ನಂಗೆ ಅದು ಅಭ್ಯಾಸ ತಪ್ಪೋಗಿದೆಯಲ್ಲ, ಅಡುಗೆ ಮನೆ ಹೋಗೋಕ್ಕೆ ಬೇಜಾರು ಅನಿಸುತ್ತೆ. ಕಣ್ಣು ಯಾಕೋ ದಪ್ಪನೇ ಆಗಿಬಿಡ್ತು, ಗೊತ್ತಿಲ್ಲ, ತುಂಬ ಕಡಿತಾ ಇದೆ. ಮತ್ತು ನಾನು ಎದ್ದೋಳೆ ಇವತ್ತು ಮುಖನೂ ತೊಳೆದಿಲ್ಲ, ಹಾಗೆ ಹಣ್ಣು ಆರ್ಸೋಣ ಅಂತ ಹೋಗಿದ್ದೆ. ಯಾರಿಗಾದ್ರೂ ಕೊಡೋಕ್ಕೂ ಆಗುತ್ತೆ. ನನಗೆ ಆ ಮರದ ಹಣ್ಣು ಇಷ್ಟ. ನಂಗೆ ಸಾರ್ಕಿಂತ ಅದು ಹಾಗೆ ತಿಂತೀನಿ. ಇಷ್ಟಿಷ್ಟು ದೊಡ್ಡ ಇರುತ್ತೆ, ಸಾರು ಮಾಡಿದ್ರೆ ಅದು ಸೂಪರಾಗಿರುತ್ತೆ. ಸಿಗಲಿಲ್ಲ ಆ ಮರದ್ದು, ಬೇರೆ ಮರದ ಸಣ್ಣ ಸಣ್ಣ ವಾಟೆದು ಸಿಕ್ತು. ಅದು ತಿನ್ನೋಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ ಬಾಯಿಯೊಳಗೆ ಹಾಕೋಕ್ಕೆ, ಏನಾದ್ರು ಗಂಟ್ಲಿಗೆ ಹೋದರೆ ಅಂತ ಹೇಳಿ. ಹಾಗಾಗಿ ನಾನು ದೊಡ್ಡ ಮರದವೇ ಹಣ್ಣು ಆರಿಸ್ಕೊಬಿಡ್ತೀನಿ. ನಮ್ಮನೆ ಹತ್ರ ಇರೋದು ದೊಡ್ಡ ಹಣ್ಣೇ, ಅದು ಹೆಚ್ಚಿಗೆ ಸಿಕ್ಕಿಲ್ಲ ಇವತ್ತು. ಒಂದು 3-4 ಅದು ದನ ಬಂದು ತಿಂತಾಯಿತ್ತು. ನಾವು ಅಲ್ಲಿ ಆರ್ಸೋಕೆ ಹೋಗೋತ್ತಿಗೆ ಇಲ್ಲಿ ಬಂದು ದನ ತಿಂತಾಯಿತ್ತು. ನೀರು ಕುಡಿಯೋಣ ಅಂತ ನಾನು ಗಿಂಡಿ ಎಲ್ಲ ಎಲ್ಲಿ ಹೋಗಿದ್ದಾವ ಗೊತ್ತಿಲ್ಲ. ಈಗ 2-3 ದಿನ ಆಯ್ತು ಈ ಬಾಟ್ಲಲ್ಲಿ ತುಂಬ್ಕೊಂಡು ಇದರಲ್ಲೇ ಕುಡಿತಾಯಿದ್ದೀನಿ. ಎಷ್ಟು ಕುಡಿದಿದ್ದೀನಿ ಅಂತನೋ ಇದಾಗುತ್ತೆ ಅಂತ. ಸಂಜೆ ಯಾಕೋ ನಂಗೆ ಗ್ಯಾಸ್ಟ್ರಿಕ್ ಆದಂಗೆ ಆಯಿತು. ಆಮೇಲೆ ಒಂದು ಮಾತ್ರೆ ತಿಂದೆ, ಆಮೇಲೆ ಸಮಾಧಾನ ಆಯಿತು. ಯಾಕೋ ಎಡಗೈ ಇಲ್ಲಿ ನೋವು ಅಂದರೆ ಇಂಥದ್ದು ಆ ಥರ ನೋವು. ಅವತ್ತು ದಿನ ಬಟ್ಟೆ ಕಟ್ಸ್ಕೊಂಡು ಮಲಗಿದ್ದೆ. ನಿನ್ನೆ ಸ್ವಲ್ಪ ನೋವಿತ್ತು, ಆಮೇಲೆ ಏನೋ ಅಷ್ಟೊಂದು ರಾತ್ರಿ ಗೊತ್ತಾಗಿಲ್ಲ ನನಗೆ. ಎಷ್ಟೊತ್ತಿಗೂ ಒಂದ್ಸಲ ಎಚ್ಚರ ಆಯಿತು, ಅವಾಗೇ ನಂಗೆ ನೋವು ಅಂತ ಅನ್ನಿಸ್ಲಿಲ್ಲ. ಅವತ್ತು ಮಾತ್ರ ಒಂದಿನ ತುಂಬ ನೋವಾಗಿ ಫುಲ್ ಬಟ್ಟೆ ಸುತ್ಕೊಂಡು ಮಲಗಿದ್ದೆ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡಿದ್ದೀನಿ. ಕಸ ಹೊಡೆದಿಲ್ಲ ಇನ್ನೂ, ಬಾಗಿಲಿಗೆ ನೀರು ಹಾಕಿಲ್ಲ, ಏನೂ ಆಗಿಲ್ಲ ಕೆಲಸ. ಟೈಮು ಹೆಚ್ಚಿಗೆ ಆಗಿಲ್ಲ, ಇನ್ನೂ 6 ಗಂಟೆ. ನಾವು ಇದ್ದಾಗ 5:15 ಆಗಿತ್ತು. 5:15ಗೆ ದನ ಬಂದು ಹಣ್ಣು ತಿಂತಾಯಿತ್ತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆಯಿಂದ ವ್ಲಾಗಲ್ಲಿ ವೆಲ್ಕಮ್ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ಇದು ನೆನ್ನೆ ಹಾಕಿರೋ ವಿಡಿಯೋ ಜೊತೆ ಇದನ್ನು ಹಾಕೋಣ ಅಂತ ಅಂದ್ಕೊಂಡವಳು. ಆಮೇಲೆ ನೆನ್ನೆ ವಿಡಿಯೋನ ಹಾಗೆ ಹಾಕಿದೆ, ಇದನ್ನು ಸಪ್ರೇಟ್ ಮಾಡಿ ಹಾಕೋಣ ಅಂತ ಇವತ್ತಿಂದು ನೆನ್ನೆದು ಸೇರಿಸಿ ನಾನು ಹಾಕ್ತಾಯಿದ್ದೀನಿ. ಒಂದೊಂದು ದಿನ ಏನಾಗುತ್ತೆ ಅಂದರೆ ನಮ್ಮನೆಯವ್ರು ಗೇಟ್ ಹಾಕೋ ಅಂತ ಹೇಳಿರ್ತಾರೆ, ನನಗೆ ಮರ್ತೋಗ್ಬಿಟ್ಟಿರುತ್ತೆ. ದನ ಬಂದು ಗಿಡಗಳನ್ನ ತಿಂದುಬಿಡುತ್ತೆ. ಮೊನ್ನೆ ಕೂಡ ಒಂದಿನ ಹಾಗೆ ಆಗಿತ್ತು. ಇವತ್ತು ಅದಕ್ಕೆ ನೆನಪು ಮಾಡಿ ಗೇಟ್ ಹಾಕಿ ಈಗ ಒಳಗಡೆ ಹೋಗ್ತಾ ಇದ್ದೀನಿ. ರಾತ್ರಿ ತುಂಬ ದೊಡ್ಡದಾಗೇನು ಮಳೆ ಬಂದಿಲ್ಲ, ಸಣ್ಣದಾಗಿ ಮಳೆ ಬಂದಿದೆ. ಇವತ್ತು ಚಪಾತಿ ಮಾಡಿ ಗ್ರೇವಿ ಮಾಡೋಣ ಅಂತ ಇದ್ದೀನಿ. ನಿನ್ನೆ ಹಲಸಿನಕಾಯಿ ಕೊಯ್ದ್ವಿ ಅಲ್ಲ, ಅದು ಚಾಕು ಎಲ್ಲೋ ಇಟ್ಟುಬಿಟ್ಟಿದ್ದೀನಿ. ಇದು ನನಗೆ ಆಶಕ ಕೊಟ್ಟಿರೋ ಚಾಕು. ಇದು ನನಗೆ ಇದರಲ್ಲಿ ಹೆಚ್ಚಕ್ಕೆ ಹೆದರಿಕೆ ಆಗುತ್ತೆ. ಅದು ತುಂಬ ಶಾರ್ಪ್ ಇದೆ ಮತ್ತು ಕೈ ಕೊಯ್ದಾಗ ತುಂಬ ಉರಿ ಆಗುತ್ತೆ. ಶ್ರೇಯು ಯೂಸ್ ಮಾಡ್ತಾನೆ ಇದನ್ನು. ಚಿನ್ನಿನೂ ತುಂಬ ಯೂಸ್ ಮಾಡ್ತಾಯಿದ್ಲು ಬಂದಾಗೆಲ್ಲ. ಅವಳು ಮೊನ್ನೆ ಒಂದಿನ ಕೈ ಕೊಯ್ಕೊಂಡು ಒಂದು ಇಡೀ ದಿನ ಉರಿ ಅಂತ ಇದ್ಲು. ಹಾಗಾಗಿ ನಾನು ಸ್ವಲ್ಪ ಹೆದರುತ್ತೀನಿ ಇದರಲ್ಲಿ ಕಟ್ ಮಾಡೋದಕ್ಕೆ. ಅಂದರೆ ಅದು ಅಭ್ಯಾಸ ಇರೋರಿಗೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಒಂಚೂರು ಇಟ್ಟರೆ ಸಾಕು, ಅಷ್ಟು ಚೆನ್ನಾಗಿ ಕಟ್ಟಾಗುತ್ತೆ ಅದು. ನನಗೆ ಅದರಲ್ಲಿ ಸ್ವಲ್ಪ ಅಭ್ಯಾಸ ಇಲ್ಲ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡೋದಿಲ್ಲ. ಗ್ರೇವಿ ಮಾಡೋದಕ್ಕೆ ನಾನು ಟೊಮೆಟೊ ಮತ್ತು ಈರುಳ್ಳಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಸೊಂಪಿನ ಕಾಳು, ಆಮೇಲೆ ಒಂದಷ್ಟು ಗೋಡಂಬಿ ಎಲ್ಲ ಹಾಕಿ ಅದನ್ನು ಬೇಯೋದಕ್ಕೆ ಹಾಕಿದೆ. ಹಾಗೆ ಈಗ ಗೋಧಿ ಹಿಟ್ಟನ್ನು ಕೂಡ ಕಲಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು, ಉಪ್ಪು, ಸ್ವಲ್ಪ ಹಾಲು ಹಾಕಿ ಕಲಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು ಬರೀ ನೀರು ಹಾಕಿನೇ ಕಲಿಸ್ತಾ ಇದ್ದೀನಿ. ಇಲ್ಲಾಂದರೆ ಸ್ವಲ್ಪ ಬೆಚ್ಚಗಿರೋ ನೀರಿರುತ್ತೆ ಗೊತ್ತಾ, ಅದನ್ನು ಹಾಕಿ ಕಲಿಸಿದ್ರು ಕೂಡ ಚಪಾತಿ ಚೆನ್ನಾಗಿ ಬರುತ್ತೆ. ನಿನ್ನೆ ನನಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು.
ಒಂದಿನ ಮಾತ್ರ, ಅದಾದ ನಂತರ ಮತ್ತೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ನನಗೆ ಏನಂದರೆ, ನನಗೆ ಯಾರು ಏನೂ ಹೇಳಬಾರ್ದು, ನಾನು ಯಾರಿಗೂ ಏನೂ ಹೇಳಲ್ಲ. ನಂಗೆ ಯಾರಾದರೂ ಏನಾದರೂ ಹೇಳಿದ್ರು ಅಂದರೆ ನಂಗೊಂದು ಸ್ವಲ್ಪ ಮನಸ್ಸಿಗೆ ಅದೊಂಥರ ಕಿರಿಕಿರಿ ಅನ್ನೋದಿರುತ್ತೆ. ನಮ್ಮನೆಯವ್ರು ನಂಗೆ ಯಾವಾಗಲೂ ಬೈತಿರ್ತಾರೆ, ನೀನು ಹಂಗೆ ಮಾಡ್ಕೊಳ್ಳಿ ಅಂತಲೇ ಜನ ಮಾತಾಡ್ತಾರೆ, ಯಾಕೆ ಹಂಗೆ ಮಾಡ್ಕೊತೀಯ ಅಂತ. ಅದು ಹಾಗೆ ಅಲ್ವಾ, ಈಗ ನಮ್ಮನೆಯವ್ರ ಥರ ನಾನು ಇರೋಕ್ಕೆ ಬರಲ್ಲ, ನನ್ನ ಥರ ನಮ್ಮನೆಯವ್ರು ಇರಲ್ಲ. ಹಾಗೆ ಒಬ್ಬೊಬ್ಬರದ್ದು ಗುಣಗಳು ಒಂದೊಂದು ಥರ ಇರುತ್ತೆ. ಹಾಗೆ ಒಂದು ಮದುವೆ ಕೂಡ ಇತ್ತು, ಅಮ್ಮನ ಚಿಕ್ಕಪ್ಪನ ಮಗನ ಮದುವೆ ಇತ್ತು. ಪಾಪ ಕರೆದಿದ್ರು ನನಗೆ, ದೇವ ಕಾರ್ಯಕ್ಕೆ ಎಲ್ಲದಕ್ಕೂ ಕರೆದಿದ್ರು. ನನಗೆ ಯಾಕೋ ಮನಸ್ಸು ಸರಿ ಇಲ್ದಿರೋದಕ್ಕೆ ನಾನು ಎಲ್ಲಿಗೂ ಹೋಗಲೇ ಇಲ್ಲ, ಮದುವೆಗೆ ಮಾತ್ರ ಹೋಗಿ ಬಂದೆ. ನನಗೆ ರಿಸೆಪ್ಷನಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ನಮ್ಮ ಮನೆಯವ್ರಿಗೂ ಒಂದು ವಿಷಯದಲ್ಲಿ ಬೇಜಾರಾಗಿದೆ ಅಂತ. ಅವ್ರು ಅವತ್ತು ಹೇಳಲಿಲ್ಲ, ನನಗೆ ನೆಕ್ಸ್ಟ್ ಡೇ ಹೇಳಿದ್ರು. ಅದಕ್ಕೆ ನಿನ್ನನ್ನು ನಾನು ಕರ್ಕೊಂಡು ಹೋಗಲಿಲ್ಲ ಅಂತ ಅಂದರು. ನಾನಾದರೂ ನಮ್ಮ ಮನೆಯವರಿಗೆ ತುಂಬ ಒತ್ತಾಯ ಮಾಡ್ತಾಯಿದ್ದೆ, ಹೋಗೋಣ ಅಂತ. ಯಾಕಂದರೆ ಚಿಕ್ಕಮ್ಮರೆಲ್ಲ ಕರಿತಾಯಿದ್ರು, ಅಮ್ಮನೂ ಕರಿತಾಯಿದ್ರು, ಬಾ ಅಲ್ಲಿಗೆ ಬಾ ಇಲ್ಲಿಗೆ ಬಾ, ನಂಗೊಂದು ವಾರ ಹೋಗು ಅಂತಲೇ ಅಮ್ಮ ಹೇಳಿದರು. ನಾನು ಯಾಕಂದರೆ ಎಲ್ಲೂ ಹೋಗಲ್ಲಲ್ಲ, ಹಾಗಾಗಿ ತುಂಬ ಹೇಳಿದರು, ನೀ ಎಲ್ಲೂ ಹೋಗಲ್ಲ, ಈ ಸಲ ಊರಲ್ಲೂ ಹೆಚ್ಚಿಗೆ ದಿನ ಇಲ್ಲ ಅಂತ ಒಂದಿನ ತುಂಬ ಹೇಳಿದರು. ನನಗೆ ಯಾಕೋ ಗೊತ್ತಿಲ್ಲ, ಮನಸ್ಸು ಆಗಲಿಲ್ಲ. ಮತ್ತು ನಮ್ಮ ಮನೆಯವರು ಅವರಿಗೂ ಯಾಕೋ ಮನಸ್ಸಿರಲಿಲ್ಲ, ಹಾಗಾಗಿ ನಾನು ಎಲ್ಲೂ ಹೋಗಲಿಲ್ಲ. ಮತ್ತೇನು ಗೊತ್ತಾ, ಮನಸ್ಸಿಲ್ಲದೆ ಅಲ್ಲಿ ಹೋದ್ರೂ ನಾನು ಅಲ್ಲೊಂಥರ ಖುಷಿಯಾಗಿರೋಕ್ಕಾಗಲ್ಲ, ಇಲ್ಲ ಮನಸ್ಸು ಇಲ್ಲಿ ಎಳೀತಿರುತ್ತೆ. ಹಾಗಾಗಿ ಅತ್ಲಾಗ ಸುಮ್ಮನೆ ನೆಮ್ಮದಿಯಾಗಿ ಇಲ್ಲೇ ಇರೋಣ ಅಂತ ಹೇಳಿ ಮನೆಯಲ್ಲೇ ನಾನು ಇದ್ದೆ. ಅಮ್ಮ ಎಲ್ಲ ದೇವ ಕಾರ್ಯಕ್ಕೆಲ್ಲ ಹೋಗಿದ್ದರು, ಮದುವೆಗೆ ಹೋಗಿದ್ದೆ. ಆ ವಿಡಿಯೋ ಕೂಡ ಬರುತ್ತೆ. ವಿಡಿಯೋ ಆಲ್ರೆಡಿ ಆಗಿದೆ, ಮಾಡ್ಕೊಂಡಿದ್ದೀನಿ. ಗೊತ್ತಲ್ವಾ, ನಾನು ವಿಡಿಯೋ ಬರೋದು ಯಾವಾಗಲೂ ಲೇಟು, ಅದರಲ್ಲೂ ಮಧ್ಯ ಒಂದೊಂದಿನ ಅದೇ ಸ್ಕಿಪ್ ಮಾಡ್ತಾ ಇದ್ದೀನಿ. ಸಂಡೇ ಹಾಕಿರಲಿಲ್ಲ, ಯಾಕೋ ಗೊತ್ತಿಲ್ಲ, ಎಡಿಟಿಂಗ್ ಮಾಡೋಕ್ಕೂ ಮೂಡಿಲ್ಲ. ಮಧ್ಯಾಹ್ನ ಆದ ತಕ್ಷಣ ಸುಮ್ಮನೆ ಕೆಲಸ ಮುಗಿಸ್ಕೊಂಡು ಮಲ್ಕೊಬಿಡೋಣಪ್ಪ ಅನ್ನೋ ಥರ ಆಗ್ತಾಯಿತ್ತು. ನಮ್ಮ ಮನೆಯವರೇ ಎಡಿಟಿಂಗ್ ಮಾಡು ಅಂತ ಹೇಳಿ ಒತ್ತಾಯ ಮಾಡಿ ಮೊಬೈಲ್ ಕೊಟ್ಟ ಮೇಲೆ ನಾನು ಒಂದೊಂದಿನ ಅದೇ ಎಡಿಟಿಂಗ್ ಮಾಡ್ಕೊತಾ ಇದ್ದೆ. ನಿಜ ಹೇಳಬೇಕಂದ್ರೆ ನನ್ನ ಹತ್ರ 5-6 ವೀಡಿಯೋ ಅನ್ಲಿಸ್ಟಿಗೆ ಹಾಕಿ ಇಟ್ಕೊತಾ ಇದ್ದೆ ಯೂಟ್ಯೂಬಲ್ಲಿ. ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ಎಡಿಟ್ ಮಾಡಬೇಕು, ಅಪ್ಲೋಡಿಗೆ ಹಾಕ್ಕೊಂಡು ನಾಳೆ ವೀಡಿಯೋನ ಪಬ್ಲಿಷ್ ಮಾಡಬೇಕು, ಆ ಥರ ಪರಿಸ್ಥಿತಿಗೆ ಬಂದಿದ್ದೀನಿ. ಅದು ಯಾವಾಗ ಸರಿ ಹೋಗ್ತೀನೋ ಏನೋ ಅನ್ನೋದೇ ಗೊತ್ತಿಲ್ಲ. ಹಾಗೆ ಅಲ್ವಾ, ಮನಸ್ಸಿಗೆ ಏನಾದರೂ ತುಂಬ ನೋವಾದರೆ ನೀವು ಕೋಟಿ ರೂಪಾಯಿ ಕೊಡ್ತೀನಿ ಅಂದರೂ ಅದು ನಮಗೆ ಅದು ಆ ಟೈಮಲ್ಲಿ ಬೇಡ ಅಂತ ಅನಿಸುತ್ತೆ. ನನ್ನ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಈ ಗ್ರೇವಿದು ತುಂಬ ಸಲ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ, ಹಾಗಾಗಿ ನಾನು ಶೇರ್ ಮಾಡಲಿಲ್ಲ ಇವತ್ತು. ಬೇಗ ಎದ್ರೂ ಇವತ್ತು ಕೆಲಸನೂ ನಂದೇನಂತ ಏನು ಬೇಗ ಏನು ಆಗಲಿಲ್ಲ. ನಮ್ಮ ಮನೆಯವರು ಬಂದರು, ಅವರು ಪಕ್ಕದ ಮನೆಯವ್ರದ್ದು ಟ್ಯಾಂಕಲ್ಲಿ ನೀರು ಖಾಲಿಯಾಗಿತ್ತಂತೆ. ಹಾಗಾಗಿ ಅವರಿಗೂ ನಮ್ಮ ಮನೆಯವರು ಅದೇ ನಮಗೆ ಫಸ್ಟು ಟ್ಯಾಂಕ್ ತುಂಬಿಸ್ಬಿಟ್ಟು ಅವರಿಗೂ ಕೂಡ ಈಗ ನೀರನ್ನು ಬಿಡೋದಕ್ಕೆ ಅಂತ ಅವ್ರ ಹತ್ರ ಅದೇ ಮಾತಾಡ್ತಾಯಿದ್ರು. ಅದೇನೆಂದರೆ ಪೈಪ್ ಒಂದೊಂದ್ಸಲ ಕಳ್ಚೋಗಿಬಿಡುತ್ತೆ. ಅವರು ನನಗೆ ಹೇಳಿದ್ರು, ಆದರೆ ನನಗೆ ಅದು ಪೈಪೆಲ್ಲ ಜೋಡಿಸಿ ಎಲ್ಲ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನಮ್ಮ ಮನೆಯವರೇ ಬರಬೇಕು, ಅವ್ರು ಬಂದವರೇ ಫಸ್ಟು ಅದನ್ನೇ ಕೆಲಸ ಮಾಡ್ತಾಯಿದ್ರು. ನಾನು ಅಷ್ಟೊತ್ತಿಗೆ ಚಪಾತಿನ ಉದ್ದಿದೆ. ನಾನು ನಮ್ಮ ಮನೆಯವರು ಹೊರಗಡೆ ಬಂದು ಈಗ ತಿಂಡಿ ತಿಂತಾ ಇದ್ದೀವಿ. ರಾತ್ರಿ ಮಳೆ ಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ, ಒಳಗಡೆ ಇರೋಕ್ಕಾಗ್ತಿರ್ಲಿಲ್ಲ. ಆ ಥರ ನನಗೆ ಸೆಕೆ ಅನ್ನಿಸ್ತಾ ಇತ್ತು. ನಾವು ತುಂಬ ದಿನ ಆಯಿತು ರಾತ್ರಿ ಊಟ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಒಂದು ನಾವು ಡೈನಿಂಗ್ ಟೇಬಲ್ ಮೇಲೆ ಮಾಡಿದ್ವಿ, ಇಲ್ಲ ಶ್ರೇಯು ಮೊಬೈಲ್ ನೋಡ್ತಿರ್ತಾನಲ್ಲ ಅಲ್ಲಿ ಬಂದು ಕೂತ್ಕೊಂಡು ಕೂಡ ನಾವಿಬ್ಬರು ಊಟ ಮಾಡ್ತೀವಿ. ಬೆಳಗ್ಗೆ ರಾತ್ರಿ ಸ್ವಲ್ಪ ಹೊರಗಡೆನೇ ಬಂದು ಕೂತ್ಕೊಂಡು ಊಟ ಮಾಡ್ತೀವಿ. ಇವತ್ತು ಹೆಚ್ಚಾಗಿ ಸಂಡೇ ಆಗಿತ್ತು ಅನಿಸುತ್ತೆ, ಯಾಕಂದರೆ ಶ್ರೇಯು ನನ್ನನ್ನು ಎಬ್ಬಿಸ್ಬೇಡಿ ಅಂತ ಹೇಳಿದ್ದ. ಹಾಗಾಗಿ ಅವನು ಲೇಟಾಗಿ ಎದ್ದಿದ್ದಾನೆ, ಅದಕ್ಕೆ ಅವನಿಗೆ ಇವಾಗ ತಿಂಡಿ ಮಾಡಿಕೊಡ್ತಾಯಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ, ವೀಡಿಯೋ ಮಾಡಿ ತುಂಬ ದಿನ ಆಗಿರೋದ್ರಿಂದ. ಯಾವಾಗಲೂ ನಮ್ಮನೇಲಿ ಫಸ್ಟು ಶ್ರೇಯು ತಿಂಡಿ ಆಗುತ್ತೆ. ಇವತ್ತು ಪಾಪ ಅವನು ಲಾಸ್ಟು ತಿಂಡಿ ಮಾಡ್ತಾ ಇದ್ದಾನೆ. ಎಂಥ ಸೆಕೆ ಇದೆ ಅಂದರೆ ಇವತ್ತು ಸೆಕೆ ಹಿಂಗೆ ಬೇವ್ರ್ತಾ ಇದ್ದೀನಿ ಅಂದರೆ ಚಪಾತಿ ಉದ್ದಕ್ಕಾಗಲ್ಲ. ಆ ಥರ ಇವರು ಹಾಗೆ ಬೇವು ಥರದ್ದು ಹೋಗಿದ್ದಾರೆ. ಮತ್ತು ನಾನು ಇವತ್ತು ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತಾ, ಇವ್ರ ಕೆಲಸ ಎಲ್ಲ ಇವತ್ತು ನಾನೇ ಮಾಡಿದ್ದೀನಿ. ಕಸ ಹೊಡೆಯೋದು ಎಲ್ಲ ಕೆಲಸ ನಾನೇ ಮಾಡಿದ್ದೀನಿ. ನಾನು ಕೆಲಸ ಮಾಡ್ತೀನಿ ಅಂತ ಗೊತ್ತಾಯ್ತು ಪಾಪ. ಹೌದು. ನಾನು ಇವತ್ತೊಂದಿನ ನೆಲ ಒರೆಸ್ಕೊಡ್ತೀನಿ, ಅದು ಯಾಕೋ ಗೊತ್ತಿಲ್ಲ, ನೆಲ ಒರೆಸೋಕ್ಕೆ ಬೇಜಾರು. ಶ್ರೇಯನು 9 ಕಾಲಿಗೆ ಎದ್ದಿದ್ದ, ನಾನು ಅವನನ್ನು ಎಬ್ಸೋಕ್ಕೆ ಹೋಗಿಲ್ಲ. ಹಿಂಗೆ ಅಂತ ಒಂಚೂರು ಅಕ್ಕಿಟ್ಟು ಮೊಸರು ಕಲಸಿ ಇಟ್ಕೊಂಡಿದ್ದೀನಿ, ಒಂಚೂರು ಮುಖಕ್ಕೆ ಹಚ್ಕೊಳ್ಳೋಣ ಅಂತ. ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತಾ ಇದ್ನ. ಇಲ್ಲಿ ಮಡ್ಲಕ್ಕಿ ಹಾಕಿರೋ ಅಕ್ಕಿ ಅಂತೀನಿ, ಇದು ಅಡಿಕೆ ಸಿಗ್ತಾ ಒಂದು ಅಡಿಕೆ ಬಾಯಿ ಹಾಕೊಂಡಿದ್ದೆ. ಆಮೇಲೆ ಕಾಫಿ ಇವರೇ ಅದರಲ್ಲಿ ಮಾಡಿದ್ರೆ ಹೆಂಗೆ, ಈ ಸಿಂಕ್ ಒಂದು ಸರಿ ಇಲ್ಲದೆ ಪಾತ್ರೆ ತೊಳೆಯೋದು ಬರಾಗ ಪಾತ್ರೆಗಳೊಂದು ಗುಟ್ಟೆ ಆಗಿದ್ದಾವೆ. ಎಲ್ಲ ಒರೆಸ್ಕೊಂಡು ಲಾಸ್ಟಿಗೆ ಪಾತ್ರೆ ತೊಳಿತೀನಿ.
ತಲೆ ಸ್ನಾನ ಬೇರೆ ಮಾಡಬೇಕು. ಅದು ದಪ್ಪ ಇದೆಯಲ್ಲ ರೀ, ತಿಳಿದಿರೋದ್ರಲ್ಲಿ ಮಾಡಿರಿ, ಸುಮ್ಮನೆ ಇದಾಗುತ್ತೆ. ಚೂರು ತಲೆಗೆ ಎಣ್ಣೆ ಹಚ್ಕೊಂಡ್ಲಾ, ಎಣ್ಣೆ ಹಚ್ಚಿ ಸ್ನಾನ ಮಾಡಲಾ? ಅಲ್ಲ, ಅದು ಕಾಯಕ್ಕೆ ಸುಮಾರು ಹೊತ್ತು ಬೇಕಾಗುತ್ತೆ. ತಲೆ ಸ್ನಾನ ಬೇರೆ ಮಾಡಬೇಕು ಎಂತಂದರೆ ಎಣ್ಣೆ ಇದು ಅಂಟು. ಶ್ರೇಯಿಗೆ ಸ್ವಲ್ಪ ಡೈನಿಂಗ್ ಟೇಬಲ್ ಒರೆಸ್ಕೊಡು ಅಂತ ಹೇಳೋಣ ಅಂತ ಇದ್ದ. ಅವನು ಎದ್ದಿದ್ದೆ ಅಷ್ಟೊತ್ತಿಗೆ, ಟ್ಯೂಷನಿಗೆ ಬೇರೆ ಕಳಿಸ್ಬೇಕು. ಹಾಗಾಗಿ ನಾನೇ ಒರೆಸ್ಕೊಂಡೆ, ಅವನನ್ನು ಟ್ಯೂಷನಿಗೆ ಕಳಿಸ್ಬೇಕು. ನೀರು ತುಂಬಿಟ್ಟಿಲ್ಲ. ನೀರು ಕುಡಿತಾರೆ, ತುಂಬೋದು ಮಾತ್ರ ಯಾರೂ ಇಲ್ಲ. ನಾವ್ಯಾರು ಕುಡಿಯೋಲ್ಲ, ಶ್ರೇಯಿನೇ ಕುಡಿಯೋದು. ರೀ ನಂಗೆ ಒಂದೇ ಒಂದು ಗುಟುಕ್ ರೀ, ನಾನು ನಿಜ ಅಷ್ಟು ಕುಡಿಯೋಲ್ಲ ಕಾಫಿನ. ನಾವು ಅದರಲ್ಲಿ ಅರ್ಧ ಮಾಡಿ ಸಾಕು. ನಂಗೊಂದು 2 ಗುಟುಕ್ ಸಾಕು. ನಾನು ಅದರಲ್ಲಿ ಬೇರೆ ಅಕ್ಕಿ ಹಾಕ್ಕೊಂಡಿದ್ದೀನಿ, ಮತ್ತೆ ಬಾಯಿ ತೊಳ್ಕೊಬರ್ಬೇಕು. ದೊಡ್ಡ ಮಗ್ಗಲ್ಲಿ ಮಾಡ್ತಾಯಿದ್ದಾರೆ. ಬಾಟ್ಲು ತೊಳಿಬೇಕು, ತೊಳೆದ್ಬಿಟ್ಟು ನೀರು ತುಂಬಬೇಕು. ಅದೇ ಮಧ್ಯಾಹ್ನ ಹೆಂಗಿದ್ರು ಇವರು ಊಟಕ್ಕಿರಲ್ವ, ನನಗೂ ಒಂಚೂರು ಬ್ಯಾಂಕಿಗೆ ಕೆಲಸ ಇತ್ತು ಹೋಗೋದು. ಹೋಗೋಣ ಮಧ್ಯಾಹ್ನ? ಇವತ್ತಾಗುತ್ತಾ? ಬ್ಯಾಂಕಲ್ಲಿ ಲೋಕಲ್ಸು ಇತ್ತು, ಹಾಗಾಗಿ ಅಲ್ಲಿಗೂ ಹೋಗಬೇಕು. ಬೆಳಗ್ಗೆನೇ ಹೋಗೋಣ. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗಬೇಕು ಅಂದಿದ್ದೇನೋ ನಿಜ. ಬ್ಯಾಂಕಿಗೂ ಹೋಗಲಿಲ್ಲ, ಎಲ್ಲಿಗೂ ಹೋಗಲಿಲ್ಲ. ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಾವಿನ ಹಣ್ಣನ್ನು ನಾನು ಹೊರಗಡೆನೇ ಬಿಡಿಸ್ಕೊಂಡು ಬಂದೆ. ಇವತ್ತು ಜಾಸ್ತಿ ಮಾವಿನ ಹಣ್ಣು ಸಿಕ್ಕಿತ್ತು, ಹಾಗಾಗಿ ಮಾವಿನ ಹಣ್ಣಿನ ಸಾರು ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ಮಾವಿನ ಹಣ್ಣಿನ ಸಾರನ್ನು ಕೂಡ ಮಾಡಿ ಇಟ್ಕೊತಾ ಇದ್ದೀನಿ. ನಂಗೆ ಯಾರೋ ಒಬ್ರು ಹೇಳಿದ್ರು ಇದಕ್ಕೆ ಹಸಿ ಕಾಯಿ ತುರಿ ಹಾಕಿ ಅಂತ ಹೇಳಿದ್ರು. ನಂಗೆ ಇದೇ ಸಾರು ಇಷ್ಟ ಆಗುತ್ತೆ. ಅದು ಬಿಸಿ ಬಿಸಿ ಇದು ನೆಕ್ಸ್ಟ್ ಡೇ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ನಮ್ಮ ಮನೆಯವರು ಇವತ್ತು ಊಟಕ್ಕಿರಲ್ಲ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಸ್ವಲ್ಪ ಮೊಸರನ್ನ ಮಾಡೋಣ ಅಂಥೇಳಿ ಅನ್ನಕ್ಕೂ ಇಟ್ಬಿಟ್ಟು ಈ ಕಡೆ ಮೊಸರನ್ನಕ್ಕೂ ಕೂಡ ಇದನ್ನು ಹಸಿಮೆಣಸು, ಈರುಳ್ಳಿ, ಆಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಅದೆಲ್ಲ ಜಜ್ಜಿಬಿಟ್ಟು ಅದಕ್ಕೆ ಹಾಕಿದ್ದೀನಿ. ಶ್ರೇಯು ಮನೇಲಿದ್ದು ಬೇಜಾರಾಗುತ್ತೆ ಅಂತ ಇದ್ದ. ನಾವು ಪಾಪ ಅವ್ನು ಬಂದಾಗಿಂದ ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಏನೂ ಇಲ್ಲ. ಹೋಗಿದ್ದೆ ನಿನ್ನೆ ದೇವಸ್ಥಾನಕ್ಕೆ ಒಂದೇ, ಆಮೇಲೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವ್ರ ಡ್ಯಾಡಿ ಬಾ ಅಂತ ಹೇಳಿ ಅವನೂ ಕೂಡ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇಗ ಕೆಲಸ ಆದರೆ ನೋಡೋಣ, ಊಟಕ್ಕೆ ಬರ್ತೀವಿ ಅಂತಲೂ ಅಂದರು. ನಾನು ಸ್ನಾನಕ್ಕೆ ಹೊರಟಿದ್ದೆ, ಹೋಗಿ ಬೇಗ ಬರ್ತೀವಿ ಅಂತ ಹೇಳಿದ್ರು. ಬಂದರೆ ಊಟಕ್ಕೇ ಬರ್ತೀವಿ ಅಂತಲೂ ಹೇಳಿದ್ರು. ನಮ್ಮನೆಯವ್ರು ನಾನು ಜೊತೆಗಿದ್ರೆ ಮಾತ್ರ ಹೊರಗಡೆ ಊಟ ಮಾಡೋದು ಆ ಥರ. ಇಲ್ಲಾಂದರೆ ಅವ್ರ ಫ್ರೆಂಡ್ ಜೊತೆ ಹೋದರೆ ಮಾತ್ರ. ಅವ್ರೇನಾದರೂ ಒಬ್ಬರೇ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂದರೆ ಅವ್ರು ಸೀದಾ ಮನೆಗೆ ಬರ್ತಾರೆ. ಇವತ್ತು ಊಟಕ್ಕೆ ಬರಲಿಲ್ಲ. ನಾನು ಮೊಸರನ್ನ ಎಲ್ಲ ಕಲಿಸ್ಕೊಂಡು ಅವ್ರಿಗಾಗಿ ಕಾಯ್ತಾ ಇದ್ದೆ. ಅವ್ರೇನು ಬರಲಿಲ್ಲ, ಹಾಗಾಗಿ ನಾನೊಂದು ಸ್ವಲ್ಪ ಮಾತ್ರ ಮೊಸರನ್ನ ಮಾಡಿದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.